ಐಟಿ ದಾಳಿ ಮಾಡಿಸಿದ್ದು ಯಾರು? ಜೆಡಿಎಸ್ ನಾಯಕರ ಗಂಭೀರ ಆರೋಪ ಆದ್ರೂ ಏನು? ಐಟಿ ದಾಳಿಗೂ ಸೂಪರ್ ಸ್ಟಾರ್ಗೂ ಲಿಂಕ್ ಇದೆಯಾ ಅನ್ನುವ ಪ್ರಶ್ನೆ ಕೂಡ ಎದ್ದಿರುವಂತದ್ದು. ಯಾಕೆಂದ್ರೆ ಅದು ಜೆಡಿಎಸ್ ನಾಯಕರ ಮಾತುಗಳಲ್ಲಿ ಕೇಳಿ ಬರ್ತಾ ಇದೆ. ಅವರ ಆರೋಪ ಆದ್ರೂ ಏನಿದೆ ಅನ್ನೋದನ್ನ ಕೂಡ ತೋರಿಸ್ತೀವಿ. ಯಾರು ಈ ಒಂದು ಆರೋಪವನ್ನ ಮಾಡಿರುವಂತದ್ದು ಅಂತ. ರಾಜ್ಯದಲ್ಲಿ ಐಟಿ ದಾಳಿ ಮಾಡಿಸಿದ್ದು ರಜನಿಕಾಂತ್ ಅಂತ ಹೇಳಲಾಗ್ತಾ ಇದೆ. ಗಂಭೀರ ಆರೋಪವನ್ನ ಮಾಡಿದ್ದಾರೆ ಸಚಿವ ಪುಟ್ಟರಾಜು. ಇಲ್ಲಿ ಮೋದಿ ಮೇಲೆ ಒತ್ತಡವನ್ನ ಹಾಕಿ ರೇಡ್ ಅನ್ನ ಮಾಡಿಸಿದ್ರಂತೆ. ರಜನಿಕಾಂತ್ಗೆ ಸುಮಲತಾ ಒತ್ತಡ ಹಾಕಿದ್ರಂತೆ. ಸೊ ಹೀಗಾಗಿ ಇದೇ ಕಾರಣಕ್ಕೆ ಮೋದಿ ಜೊತೆ ರಜನಿ ಮಾತನಾಡಿದ್ರಂತೆ. ನಿನ್ನೆಯ ಸುದ್ದಿಗೋಷ್ಠಿಯಲ್ಲಿ ಸಚಿವ ಪುಟ್ಟರಾಜು ಡೈರೆಕ್ಟ್ ಆಗಿ ಆರೋಪವನ್ನ ಮಾಡ್ತಾ ಇದ್ದಾರೆ ರಜನಿಕಾಂತ್ ಅವರ ಮೇಲೆ. ಮತ್ತೊಂದ್ ಕಡೆ ಸುಮಲತಾ ಅಂಬರೀಶ್ ಅವರಿಗೆ ದಾಳಿಯ ಮುನ್ಸೂಚನೆ ಮೊದಲೇ ಇತ್ತಂತೆ. ಸಿಎಂಗೂ ಕೂಡ ಮೊದಲೇ ಮುನ್ಸೂಚನೆ ಇತ್ತಂತೆ ಸುಮಲತಾ ಅಂಬರೀಶ್ ಅವರಿಗೆ. ಇದಕ್ಕೆ ಸಾಕ್ಷಿಯಾಗಿ ಆಡಿಯೋ ಇದೆ ಅಂತ ಕೂಡ ಹೇಳಿದ್ದಾರೆ ಸಚಿವ CS ಪುಟ್ಟರಾಜು ಅವರು. ಸಿಎಂಗೂ ಮೊದಲೇ ಮುನ್ಸೂಚನೆ ಇತ್ತು ಸುಮಲತಾ ಅಂಬರೀಶ್ ಅವರಿಗೆ. ಸುಮಲತಾ ಅಂಬರೀಶ್ ಅವರು ರಜನಿಕಾಂತ್ ಅವರ ಮುಖಾಂತರ ಈ ರೀತಿಯಾಗಿ ಮಾಡಿಸಿದ್ದಾರೆ ಅಂತ. ಮಾವಿನಕೆರೆ ಪ್ರಚಾರದ ವೇಳೆ ಸುಮಲತಾ ಅಂಬರೀಶ್ ಅವರು ಸುಳಿವನ್ನ ನೀಡಿದ್ರಂತೆ. ಭ್ರಷ್ಟರು ಹೇಗೆ ಸಿಕ್ಕಿ ಬೀಳ್ತಾರೆ ನೋಡಿ ಅಂತ ಹೇಳಿದ್ರಂತೆ ಸುಮಲತಾ ಅಂಬರೀಶ್ ಅವರು. ಇದಾದ ಕೆಲ ದಿನಗಳಲ್ಲೇ ದಾಳಿಯಾಗಿದೆ ಅಂತ ಪುಟ್ಟರಾಜು ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ. ನಾವು ಅಷ್ಟೆಲ್ಲ ಪ್ರಭಾವಿಗಳಲ್ಲ ಅಂತ ಈಗ ಆಲ್ರೆಡಿ ಸುಮಲತಾ ಅಂಬರೀಶ್ ಅವರು ಕೂಡ ಹೇಳಿದ್ದಾರೆ. ಪ್ರಭಾವಿ ಆಗಿದ್ರೆ ಯಶ್ ಮತ್ತು ರಾಕ್ಲೈನ್ ವೆಂಕಟೇಶ್ ಅವರ ಮೇಲಿನ ಐಟಿ ದಾಳಿಯನ್ನ ನಾನೇ ತಡಿತಾ ಇದ್ದೆ. ಸಚಿವ ಪುಟ್ಟರಾಜುಗೆ ಟಾಂಗ್ ಕೊಟ್ಟಿದ್ದಾರೆ ಸುಮಲತಾ ಅಂಬರೀಶ್ ಅವರು ಕೂಡ. ಕುಮಾರಸ್ವಾಮಿಜಿಯವರು ನಿಮ್ಮ ಮುಂದೆ ಸಮ್ಮುಖದಲ್ಲಿ ಸಂಜೆ ಹೇಳ್ತಾರೆ. ಇದು ಮಧ್ಯಾಹ್ನ 12:30 ಗಂಟೆನಲ್ಲೇ ಮಾವನಕೆರೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಅನೌನ್ಸ್ ಮಾಡ್ತಾರೆ. ನಾಳೆ ಬೆಳಗ್ಗೆ ನೋಡಿ ಯಾರು ಬಂಡವಾಳ ತೋರಿಸ್ತೀವಿ ಅನ್ನೋಷ್ಟು ಮಟ್ಟಿಗೆ. ಇವತ್ತು ನಿಮ್ದು ಯಾವುದೋ ಟಿ ವಿಲಿ ನೋಡ್ಕೊಂಡು ಬರ್ತಾ ಇದ್ದೆ ನಾನು. ರಜನಿಕಾಂತ್ ಅವ್ರಿಗೆ ಫೋನ್ ಮಾಡಿ ರಜನಿಕಾಂತ್ ಅವರು ಮೋದಿ ಶಾ ಅವ್ರಿಗೆ ಫೋನ್ ಮಾಡಿ ಮಾಡಿಸಿದ್ದಾರೆ ಅಂತಕ್ಕಂಥ ಒಂದು ಪ್ರಸಾರ ಆಗ್ತಾ ಇತ್ತು. ಈಗ ಇಷ್ಟರ ಪೊಟ್ಟಿಗೆ ಬೆಂಬಲಿತ ಅಭ್ಯರ್ಥಿ ಬಗ್ಗೆ ಇಷ್ಟೊಂದು ಪ್ರೀತಿ ಯಾಕೆ ಅಂತಕ್ಕಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ. ಈ BJP ನಾಯಕರು ಇವ್ರ ಯೋಗ್ಯತೆಗೆ ಒಂದು ಕ್ಯಾಂಡಿಡೇಟ್ ಹಾಕೋ ಯೋಗ್ಯತೆ ಇಲ್ಲ. ಪಾಪ ಯಾರ್ದೋ ಹೆಸರನ್ನು ಮುಂದಿಟ್ಕೊಂಡು ತಂದಿಟ್ಕೊಂಡು ಏನೋ ರಾಜಕಾರಣ ಮಾಡ್ಬೋದು ಅಂತ ಬಂದಿದ್ದಾರೆ. ರಜನಿಕಾಂತ್ ಅವರು ಸೇರ್ಕೊಂಡಿದ್ದಾರೆ. ನಮ್ಗೆ ಇಷ್ಟು ಪವರ್ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಹೇಳ್ಕೊಟ್ಟಿದ್ದೆ, ಸಂತೋಷ ಆಯ್ತು. ಎಲ್ಲರಿಗಿಂತ ಮುಂಚೆ ನಿಮಗೆ ಐಟಿ ರೇಟ್ ಆಗೋ ವಿಚಾರ ಗೊತ್ತು? ಹೌದಪ್ಪ, ನನಗೆ ಎಲ್ಲಾನು ನನಗೆ ಗೊತ್ತು. ಅದಕ್ಕೆ ನಾನು ಸ್ಪೆಸಿಫಿಕ್ ಆಗಿ ರೇಡ್ ಮಾಡಿಸಿದ್ದೀನಿ. ಹಾಗಿದ್ರೆ ಮೊನ್ನೆ ರಾಕ್ಲೈನ್ ವೆಂಕಟೇಶ್ ಯಶ್ ಮನೆಯಲ್ಲೂ ರೇಡ್ ಆಗಿತ್ತು. ಅದನ್ನ ಯಾಕೆ ನಾನು ತಡೆದಿಲ್ಲ ಅಂತ ಈಗ ನನಗೆ ಬೇಜಾರಾಗ್ತಾ ಇದೆ. ಇದು ಇವತ್ತಿನ 9 AM ಬ್ರೇಕಿಂಗ್ ನ್ಯೂಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ